ಮಕರ ರಾಶಿಯವರಿಗೆ ಈಗ ಕಾಲ ಹೇಗಿದೆಯಪ್ಪ ಅಂದರೆ ಜೂನ್ವರೆಗೆ ನಿಮಗೆ ಸ್ವಲ್ಪ ಮಿಶ್ರ ಫಲವನ್ನು ಕೊಡ್ತಾ ಇದೆ. ಕರ್ಮಾಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಈಗ ಜನವರಿ ಸಂಕ್ರಮಣ ಕಾಲದ ನಂತರದಲ್ಲಿ ನಿಮಗೆ ಒಂದು ರೀತಿಯ ವೃತ್ತಿಯಲ್ಲಿ ವಿಶೇಷ ಬಲ, ಹಣಕಾಸಿನ ಅನುಕೂಲ ಇತ್ಯಾದಿಗಳನ್ನು ತಂದುಕೊಡ್ತಾನೆ. ಲಾಭಾಧಿಪತಿ ಕುಜನ ಸಂಚಾರವೂ ಚೆನ್ನಾಗಿರೋದ್ರಿಂದ ಭೂ ವ್ಯವಹಾರಗಳು ಅಥವಾ ವಾಹನ ಸೌಖ್ಯಗಳು, ಮಿತ್ರರ, ಸ್ನೇಹಿತರು, ಬಂಧುಗಳ ಸಹಕಾರಗಳು, ಉಪಕಾರಗಳು, ಈ ರೀತಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಶುಭ ಫಲ ಕಾಣ್ತೀರಾ. ಆದರೆ ಗುರು ನಿಮಗೆ ಅನುಕೂಲಕರವಾಗಿಲ್ಲ. 6ನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ರೋಗವನ್ನು ತಂದುಕೊಡ್ತಾನೆ, ಸಾಲವನ್ನು ಹೆಚ್ಚಿಸ್ತಾನೆ, ವ್ಯಯಾಧಿಪತಿ ಬೇರೆ. ಈ ಕಾರಣದಿಂದಾಗಿ ನಷ್ಟ ಮಾಡ್ಕೊಳ್ಳೋದು ಜಾಸ್ತಿ. ಆತ್ಮೀಯರಿಗಾಗಿ ನಷ್ಟ ಮಾಡ್ಕೊಳ್ತಕ್ಕಂಥದ್ದು, ಹಿರಿಯರಿಗೆ ನೀವು ಗೌರವಿಸ್ತಕ್ಕಂಥವರಿಗಾಗಿ ಒಂದಷ್ಟು ಹಣ ಖರ್ಚು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಮುಖ್ಯವಾಗಿ ಯಾರು ಗೌರವನೀಯರು ಅವರಲ್ಲಿ ಸ್ವಲ್ಪ ವಿರೋಧಗಳು ಬರ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಜೂನ್ವರೆಗೆ ಬಹಳ ಜಾಗ್ರತೆಯಿಂದ ನಿಮ್ಮ ಬಾಂಧವ್ಯಗಳನ್ನು ಕಾಪಾಡಿಕೊಳ್ಬೇಕು. ಜೂನ್ನಲ್ಲಿ ಗುರುವಿನ ಪರಿವರ್ತನೆ ನಿಮ್ಮ ಪಾಲಿಗೆ ಒಂದು ಅದೃಷ್ಟ ಫಲವನ್ನು ತಂದುಕೊಡುತ್ತೆ. ಮತ್ಸ್ಯೋದ್ಯಮ, ಈಗ ಜಲ ಹಾಗೂ ದ್ರವ ವ್ಯಾಪಾರಿಗಳು ಅಂತ ಯಾವುದನ್ನು ಕರಿತೀವಿ, ಆ ಕ್ಷೇತ್ರಗಳಲ್ಲೆಲ್ಲ ಸಮೃದ್ಧಿಯನ್ನು ಕಾಣ್ತಕ್ಕಂಥದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು, ಸೌಖ್ಯ ಸಮೃದ್ಧಿಯ ಕಾಲವನ್ನು ಕಾಣ್ತೀರ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿಯವರೆಗೆ ನಿಮ್ಮ ಪಾಲಿಗೆ ಒಂದು ಅದೃಷ್ಟದ ಬಂಗಾರದ, ಯಾವುದು ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಇದೆ, ಅದೃಷ್ಟ ರಾಶಿಗಳು, ಆಗ ನಿಮ್ಮದು ಅದೃಷ್ಟ ರಾಶಿ. ಜೂನ್ ನಂತರದಲ್ಲಿ ನಿಮಗೊಂದು ಬೆಳಕಾಗುತ್ತೆ, ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಗುರುವಿನ ದೃಷ್ಟಿ ಅದು ತುಂಬ ಉತ್ಕೃಷ್ಟವಾದ ಫಲವನ್ನು, ಲಾಭಕ್ಕೆ ಬೀಳೋದ್ರಿಂದ ನೀವು ಕಂಡಿದ್ದೆಲ್ಲ, ನೀವು ಕೆಲಸ ಮಾಡಿದ್ದಕ್ಕೆಲ್ಲ ಅದಕ್ಕೆಲ್ಲ ಲಾಭವನ್ನು ಕಾಣ್ತಕ್ಕಂಥದ್ದು, ಶುಭ ಫಲವನ್ನು ಕಾಣ್ತಕ್ಕಂಥ ಕಾಲವಾಗಿರ್ತದೆ. ಡಿಸೆಂಬರ್ ವೇಳೆಗೆ ನಿಮ್ಮ ಪಾಲಿಗೆ ಸ್ವಲ್ಪ ಆರೋಗ್ಯಹೀನತೆ ಇದೆ. ಜನ್ಮಕ್ಕೆ ಬರ್ತಕ್ಕಂಥ ರಾಹು ಸ್ವಲ್ಪ ಮಟ್ಟಿಗೆ ತಲೆನೋವು, ತಲೆಭಾರ, ಇಂಥ ಊರ್ಧ್ವಾಂಗ ರೋಗಾನ್ವಿತ ಅಂತ ಹೇಳಿದೆ. ಹೀಗಾಗಿ ಶಿರೋಭಾಗಕ್ಕೆ ತುಂಬ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಮತ್ತು ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಕೊನೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಜೂನ್ವರೆಗೂ ಬಹಳ ಎಚ್ಚರಿಕೆ ಬೇಕು, ಡಿಸೆಂಬರ್ನಲ್ಲಿ ಎಚ್ಚರಿಕೆ ಬೇಕು ನಿಮಗೆ. ಹೀಗಾಗಿ ನಿಮಗೆ ಹೇಗಿದೆಯಪ್ಪ ಅಂದರೆ ಮಿಶ್ರವಾಗಿದೆ. ತೀರಾ ವೈಭವೂ ಅಂತಲ್ಲ, ತೀರಾ ಕೆಳಮಟ್ಟದ ನಿಕೃಷ್ಟತೆ ಅಂತಲೂ ಅಲ್ಲ. ಹೀಗಾಗಿ ಆತಂಕ ಬೇಡ. ಇದಕ್ಕೆ ಏನು ಪರಿಹಾರ ಅಂತಂದರೆ ಗುರು ಪ್ರಾರ್ಥನೆ, ಗುರುಸ್ಮರಣೆ, ಗುರುವಿನ ಸೇವೆ ಮಾಡೋದೇ ನಿಮ್ಮ ಪಾಲಿಗೆ ಅದೃಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.